ರಾಜ್ಯದಲ್ಲಿ ಗೃಹ ಇಲಾಖೆ ಆಂತರಿಕ ಭದ್ರತೆಯಲ್ಲಿ ವಿಫಲವಾಗಿದೆ. ಎನ್ಐಎ ತನಿಖಾಧಿಕಾರಿಗಳು ದೆಹಲಿಯಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಗೃಹ ಇಲಾಖೆ ಆಂತರಿಕ ಭದ್ರತೆಯಲ್ಲಿ ವಿಫಲವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿವೆ. ಕೇಂದ್ರದಿಂದ ಬಂದು ಎನ್ಐಎ ತಂಡ 3 ವಶಕ್ಕೆ ಪಡೆದಿದೆ. ದೇಶ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದ ಅಪರಾಧಿಗಳು ಅವರು. ಹಾಗಾದ್ರೆ ರಾಜ್ಯದಲ್ಲಿ ಗೃಹ ಇಲಾಖೆ ಹಾಗೂ ಆಂತರಿಕ ಭದ್ರತೆ ಇಲಾಖೆ ಏನು ಮಾಡ್ತಿದೆ? ಗೃಹ ಸಚಿವರಿಗೆ ಏನು ಲಕ್ವ ಹೊಡೆದಿದೆಯಾ? ಗೃಹ ಸಚಿವರು ಈಗ ಆಡಳಿತದಲ್ಲಿ ವಿಫಲರಾಗ್ತಿದ್ದಾರೆ. ರಾಜ್ಯದಲ್ಲಿ ಓಲೈಕೆ ರಾಜಕಾರಣ ನಡೀತಿದೆ. ಇದರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ. ರಾಜ್ಯದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳ ಬಗ್ಗೆ ಆಂತರಿಕ ಇಲಾಖೆಗೆ ಯಾಕೆ ಗೊತ್ತಾಗ್ತಿಲ್ಲ? ಇದರಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ತಪ್ಪಿಲ್ಲ. ಇದಕ್ಕೆಲ್ಲ ಸರ್ಕಾರದವರೇ ನೇರ ಹೊಣೆ. ಸೆಲ್ಫೋನ್ ಹಾಗೂ ಸಿಮ್ ಕಾರ್ಡ್ಗಳಿಂದಲೇ ಭಯೋತ್ಪಾದನಾ ಚಟುವಟಿಕೆ ಜಾಸ್ತಿ ಆಗ್ತಿದೆ. ಬೆಂಗಳೂರಿಗಂತೂ ಯಾವಾಗ ಬಾಂಬ್ ಬೀಳುತ್ತೋ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗರು ಆತಂಕದಲ್ಲಿದ್ದಾರೆ. ರಾಜ್ಯ ಹಾಗೂ ಬೆಂಗಳೂರು ಜನರ ಮೇಲೆ ರಾಜ್ಯ ಸರ್ಕಾರ ಚೆಲ್ಲಾಟ ಬೇಡ. ಅಕ್ರಮ ಹಾಗೂ ಭಯೋತ್ಪಾದನಾ ಚಟುವಟಿಕೆ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂದು ನಿವೃತ್ತ ಐಜಿಪಿ ಭಾಸ್ಕರ್ ರಾವ್ ಒತ್ತಾಯಿಸಿದರು. ಹಿರಿಯ ನಿವೃತ್ತ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಸಾಹೇಬರು ಸುದೀರ್ಘವಾಗಿ ಮಾತನಾಡೋದಕ್ಕಾಗಿ ಅವರು ವಂದನೆ ಸಲ್ಲಿಸುತ್ತಾರೆ. ನಮ್ಮ ಪಕ್ಷದ ಅಧ್ಯಕ್ಷರೇ ಹಾಗೂ ಎಲ್ಲ ಹಿರಿಯ ಪದಾಧಿಕಾರಿಗಳೇ ಹಾಗೂ ಸ್ನೇಹಿತರೆ, ಸದಸ್ಯರೇ ಹಾಗೂ ಮುಖ್ಯವಾಗಿ ಗದಗ ಜಿಲ್ಲೆಯ ಪತ್ರಿಕಾ ಉದ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ತಮ್ಮಲ್ಲಿ ಅಪಾಲಜಿ ಕೇಳ್ಕೊತೀನಿ. ಸಾರಿ, ಸ್ವಲ್ಪ ಲೇಟ್ ಆಯಿತು. ರೆಡ್ ಕ್ರಾಸಲ್ಲಿ ನಾವೊಂದು ಬ್ಲಡ್ ಬ್ಯಾಂಕ್ ಇಲ್ಲಿ ರೆಡ್ ಕ್ರಾಸ್ ಕಡೆಯಿಂದ ಸೆಟಪ್ ಮಾಡೋದ್ರಲ್ಲಿ ಸ್ವಲ್ಪ ಚರ್ಚೆ ಇರೋದ್ರಿಂದ ಹಿರಿಯ ವೈದ್ಯರೆಲ್ಲ ಇದ್ದರು. ಅವ್ರಿಗೆ ಏಕಾಏಕಿಯಾಗಿ ಬಿಟ್ಟು ಬರೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಅದಕ್ಕೆ ತಾವು ಕ್ಷಮೆ ಕೇಳ್ತೀನಿ ತಮ್ಮಲ್ಲಿ. ತಮಗೆಲ್ಲರೂ ಭಾಳ ಹೊತ್ತು ಕಾಯಿಸ್ಬಿಟ್ಟು ಅಂತ. ನಾನು ಮುಖ್ಯ ಉದ್ದೇಶ ಇವತ್ತು ತಮ್ಮ ಜೊತೆ ಮಾತನಾಡೋದೇನೆಂದರೆ, ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ತುಂಬ ಗಂಭೀರವಾಗಿ ಒಂದು ಘಟನೆಯನ್ನು ಪರಿಗಣಿಸಿದೆ. ದೆಹಲಿಯಲ್ಲಿ ಕುಳಿತುಕೊಂಡು NIA ಹೆಡ್ ಕ್ವಾರ್ಟರ್ಸಲ್ಲಿ ಕುಳಿತುಕೊಂಡು ತನಿಖಾಧಿಕಾರಿಗಳು ಕರ್ನಾಟಕದಲ್ಲಿ ಏನು ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದೆ ಅವರು ಭಾಳ ಡೀಟೇಲಾಗಿ ಫಾಲೋ ಮಾಡ್ತಾಯಿದ್ದಾರೆ. ಇದು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಿರುವಂಥದ್ದು. ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ ಮಾಡಬೇಕಾಗಿರೋ ಕೆಲಸ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಕುಳಿತುಕೊಂಡು ಈ ಕೆಲಸ ಮಾಡ್ತಾಯಿದೆ. ಅತ್ಯಂತ ಗಾಬರಿಯಾಗುವಂಥ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದರೂ ಸಹ ಇದರ ಬಗ್ಗೆ ಯಾವುದೇ ರೀತಿಯ ಸೂಕ್ಷ್ಮತೆ ಇರಲಿ, ಸೆನ್ಸಿಟಿವಿಟಿ ಇರಲಿ ಇಲ್ಲದೆ ರಾಜ್ಯದ ಗೃಹ ಇಲಾಖೆ ಇದರ ಬಗ್ಗೆ ಯಾವುದೇ ಒಂದು ಸೂಚನೆ ಇರಲಿ, ಇಂಟರ್ನಲ್ ಸೆಕ್ಯೂರಿಟಿ ಅಂದರೆ ಆಂತರಿಕ ಭದ್ರತಾ ಬಗ್ಗೆ ಯಾವ ರೀತಿ ಕಾಳಜಿ ಇಟ್ಕೋಬೇಕು ಅವರು ತೆಗೆದುಕೊಂಡಿರೋದಿಲ್ಲ. ತಾವೆಲ್ಲರೂ ನೋಡಿರ್ತೀರಿ. ಹಾಗೂ ಈ ರಾಷ್ಟ್ರೀಯ ತನಿಖಾ ದಳ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಿನ್ನೆ ಮತ್ತು ಇವತ್ತು ಅವರು ಒಂದು ರೈಡ್ ಮಾಡಿದ್ದಾರೆ ಪರಪ್ಪನಗ್ರಹಾರ ಜೈಲಿನಲ್ಲಿ. ಪರಪ್ಪನಗ್ರಹಾರ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಮನೋವೈಜ್ಞಾನಿಕ ವೈದ್ಯ ಹಾಗೂ ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಭಯೋತ್ಪಾದಕನ ತಾಯಿ, ಇಷ್ಟು ಜನಕ್ಕೆ ಅವರು ಈಗ NIA ವತಿಯಿಂದ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಟೆಕ್ನಾಲಜಿ ಬೇಸ್ಡ್ ಇನ್ವೆಸ್ಟಿಗೇಷನ್. ಇದೇನು ಎದುರುಗಡೆ ಕುಳಿತುಕೊಂಡು ಮಾಡೋದಂಥದ್ದಲ್ಲ. ತಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು, 26/11/2008 ಮುಂಬೈಯಲ್ಲಿ ಒಂದು ದೊಡ್ಡ ಆಘಾತಕಾರಿ ಘಟನೆ ಆದ ನಂತರ ಎಲ್ಲ ರಾಜ್ಯಗಳು ಕೂಡ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಸೂಚನೆ ಇತ್ತು. ಅದರಂತೆ ನಮ್ಮ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿರುವಾಗಲೇ ಆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಭಾಳ ವಿಸ್ತಾರವಾಗಿ ನಾವು ಕ್ರಿಯೇಟ್ ಮಾಡಿದ್ವಿ. ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಕರ್ನಾಟಕದಲ್ಲಿ ಒಂದು 5 ಭಾಗಗಳಿದೆ. ಮೊಟ್ಟ ಮೊದಲನೇದು ಭಯೋತ್ಪಾದಕ ಬೇಹುಗಾರಿಕೆ, ಎರಡನೇದು ಗರುಡ ಪಡೆ, ಮೂರನೇದು ಕರಾವಳಿ ಕಾವಲು, ನಾಲ್ಕನೇದು ಆ್ಯಂಟಿ ನ್ಯಾಕ್ಸಲ್, ಐದನೇದು ನಾವು ಪ್ರಾರಂಭ ಮಾಡಿದ್ದು ಪ್ರೈವೇಟ್ ಸೆಕ್ಯೂರಿಟಿ ರೆಗ್ಯುಲೇಷನ್ ಆ್ಯಕ್ಟ್. ಯಾಕೆಂದರೆ ಪ್ರೈವೇಟ್ ಸೆಕ್ಯೂರಿಟಿ ಒಳಗೆ ಇವತ್ತು ಇಡೀ ಕರ್ನಾಟಕದಲ್ಲಿ 9 ಲಕ್ಷ ಜನ ಇದ್ದಾರೆ ಮತ್ತು 2,300 ಲೈಸೆನ್ಸ್ಡ್ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ಇದೆ. ಸೊ ಇದೆಲ್ಲ ಈ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂಥದ್ದು ಒಂದು ಇಲಾಖೆ. ಕಾರಣಾಂತರಗಳಿಂದ ಈ ಸರ್ಕಾರ ಹಾಗೂ ಇನ್ನೂ ನಮಗೆ ದುಃಖ ಆಗೋ ವಿಷಯ ಅಂದರೆ
ಸೋಕಾಲ್ಡ್ ಅನುಭವಿ ಗೃಹ ಸಚಿವರು ಹಿಂದೆ ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಯಾತಕ್ಕಾಗಿ ಅವರು ಒಂದು ರೀತಿಯ ಗೃಹ ಇಲಾಖೆಗೆ ಲಕ್ವ ಹೊಡೆದು ಬಿಟ್ಟಿದೆ. ಮೇಲಿನ ಮೇಲೆ ಬೆಂಗಳೂರು ಹಾಗೂ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ಆಘಾತಕಾರಿ ಆಂತರಿಕ ಭದ್ರತೆಗೆ ಧಕ್ಕೆ ಬರುವಂಥ ಘಟನೆ ಆದರೂ ಸಹ ಯಾವುದೇ ಒಂದು ಸೂಚನೆ, ಸಲಹೆ ಅಥವಾ ಮಾರ್ಗದರ್ಶನ ಗೃಹ ಸಚಿವರು ಪರಮೇಶ್ವರ್ ಅವರು ಕೊಡೋದರಲ್ಲಿ ಕಂಪ್ಲೀಟಾಗಿ ವಿಫಲರಾಗಿದ್ದಾರೆ. ಏನೇ ಹೇಳಿದ್ರೋ ಕೇಳಿದ್ರು ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ, ಅಥವಾ ಹುಡುಗರು ಮಾಡಿರೋದು ಅಥವಾ ಉಡಾಫೆ ಕಾರಣಗಳಿಂದ ಅವರದಕ್ಕೂ ತಳ್ಳಿ ಹಾಕ್ತಾ ಇದ್ದಾರೆ. ನಾನು ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಯಾವ ರೀತಿಯಾಗಿ ಅವರು ತುಷ್ಟೀಕರಣದ ನೀತಿಯಿಂದ, ಅಂದರೆ ಈ ಓಲೈಕೆ ರಾಜಕಾರಣದಿಂದ ಕಾನೂನು ಸುವ್ಯವಸ್ಥೆ ಮೇಲೆ ಯಾವ ರೀತಿಯಾಗಿ ಒಂದು ಪರಿಣಾಮ ಬೀರ್ತಾ ಇದೆ ಅಂತ. ತಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು, ಕಳೆದ ವರ್ಷ ಈ ದರ್ಶನ್ ಪ್ರಕರಣ ಆದ ನಂತರ ದರ್ಶನ್ ಜೈಲಿನಲ್ಲಿ ಯಾವ ರೀತಿ ಮೌಜು ಮಸ್ತಿಯ ವಾತಾವರಣದಲ್ಲಿ ಆತ ಜೈಲಿನ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಜೈಲನ್ನು ಕೊಂಡ್ಕೊಂಡು ಜೈಲಿನ ಯಾವುದೇ ರೀತಿಯ ಮ್ಯಾನ್ಯುವಲ್ಗೆ ಗೌರವ ಕೊಡದೆ ಜೈಲಧಿಕಾರಿಗಳು ಅಲ್ಲಿ ನಡೆಸ್ತಾ ಇರೋ ಸಮಯದಲ್ಲಿ ಒಂದು ದೊಡ್ಡ ಎಂಕ್ವೈರಿ ಆಗಿ ಇದೇ ಪರಮೇಶ್ವರು ಜೈಲಿಗೆ ಭೇಟಿ ಮಾಡ್ತೀನಿ, ಸಾಂಕೇತಿಕವಾಗಿ ಯಾರೊಬ್ಬ ಕಿರಿಯ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದರು. ಇವತ್ತು NIAನವರು ಜೈಲನ್ನು ರೈಡ್ ಮಾಡಿ ಒಬ್ಬ ಮನೋವೈಜ್ಞಾನಿಕ ತಜ್ಞ, ಯಾರು ಅಪರಾಧಿಗಳಿಗೆ ಧೈರ್ಯ ಕೊಡೋ ಸಲುವಾಗಿ ಸರ್ಕಾರದ ಸಂಬಳ ಪಡ್ಕೊಂಡು ಒಳಗಡೆ ಇರ್ತಾನೆ, ಆತ ಮೊಬೈಲ್ ಸೆಟ್ಗಳು, ವಾಕಿ ಟಾಕಿಗಳು ಹಾಗೂ ಕೆಲವು ವಸ್ತುಗಳು ಅವರು ಜೈಲು ಒಳಗಿರೋ ಈ ವಿಶೇಷವಾಗಿ ಸಣ್ಣ ಪುಟ್ಟ ಕಳ್ಳರುಗಳಲ್ಲ, ದೇಶ ವಿರೋಧಿ ಚಟುವಟಿಕೆ ಒಳಗೆ ತೊಡಗಿಸಿರುವಂಥದ್ದು ಮತ್ತು UAPA ಕೇಸ್ಗಳನ್ನು ಎದುರಿಸ್ತಾ ಇರೋ ಅಪರಾಧಿಗಳಿಗೆ ಈತ ಸರಬರಾಜು ಮಾಡಿಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಒಬ್ಬ ಸಂವಿಧಾನದ ಮೇಲೆ ಇದು ಸಂವಿಧಾನದ ಮೇಲೆ ಅವನು ಏನು ಶಪಥ ಗ್ರಹಣ ತಗೊಂಡು, ಅಂದರೆ ಪ್ರಮಾಣ ವಚನ ಮಾಡಿದವನು ಒಬ್ಬ ಪೊಲೀಸ್ ಅಧಿಕಾರಿ ಭಯೋತ್ಪಾದಕರು ಹಾಗೂ ಅವ್ರ ಸಂಗಡಿಗಳಿಗೆ ಸಹಾಯ ಮಾಡೋಕ್ಕಾಗಿ ಅವರು ಕೆಲವು ಪೊಲೀಸ್ ಕಾವಲು ಏನು ನಾವು ಗಾರ್ಡ್ ಕೊಡ್ತಿಲ್ಲ ಕೋರ್ಟ್ಗೆ ಅಂಥವರಲ್ಲಿ ಬದಲಾವಣೆ ಮಾಡಿ ಆತ ಕೂಡ ಒಳಗಡೆ ಎಷ್ಟೋ ಸಿಮ್ ಕಾರ್ಡ್ಗಳು ಸಪ್ಲೈ ಮಾಡಿದ್ದಾನೆ. ಅದಲ್ಲದೆ ಒಬ್ಬ ಸತೀಶ್ ಗೌಡ ಅಂತ ಇದ್ದಾನೆ. ಇವರು ಯಾವ ದೇಶಭಕ್ತಿ ಇದೆಯೋ, ಯಾವ ಸಣ್ಣ ಅಮೌಂಟ್ ಸಲುವಾಗಿ ಅವರು ಕೂಡ ದೇಶ ವಿರೋಧಿ ಚಟುವಟಿಕೆ ಒಳಗೆ ತೊಡಗಿಸ್ಕೊಂಡು ಆತ ಇನ್ನು ನಾಪತ್ತೆಯಾಗಿದ್ದಾನೆ. ಮತ್ತು ಅನೀಸ್ ಫಾತಿಮಾ ಅಂತ ಒಬ್ಬ ಭಯೋತ್ಪಾದಕನ ತಾಯಿ, ಆಕೆಗೂ ಈ ಚಾಂದ್ ಪಾಷಾ ಸಹಾಯ ಮಾಡಿ ಒಳಗಡೆ ಇದೆಲ್ಲ ತಗೊಂಡು. ಇದೆಲ್ಲ ನಮ್ಮ ಕರ್ನಾಟಕದೊಳಗಿರೋ ಆಂತರಿಕ ಭದ್ರತಾ ಇಲಾಖೆಗೆ ಯಾಕೆ ಗೊತ್ತಿಲ್ಲ? ಅದೇ ಒಂದು ದೊಡ್ಡ ಪ್ರಶ್ನೆ. ಈ ಇಲಾಖೆಗೆ ಒಬ್ಬರು DGP ನೇಮಕ ಮಾಡಿದ್ದಾರೆ, ADGP ನೇಮಕ ಮಾಡಿದ್ದಾರೆ. ಈ ಇಲಾಖೆ ಪ್ರಾರಂಭ ಮಾಡುವಾಗ ನನ್ನನ್ನೇ ಯಡಿಯೂರಪ್ಪನವರು ಆವಾಗ ಎಲ್ಲಿ ಪೋಸ್ಟ್ ಮಾಡಿದ್ರು, ಆ ಸಮಯದಲ್ಲಿ ನಾವು ಎಲ್ಲ ಬೇರೆ ಬೇರೆ ಇಲಾಖೆಗಳಿಂದ ತೆಗೆದುಕೊಂಡು ಬಂದು ಮತ್ತು SPG NSG ಕಡೆಯಿಂದ ಟ್ರೈನಿಂಗ್ ಕೊಟ್ಟು ನಮ್ಮ ಹತ್ರ ಗರುಡ ಪಡೆ ಇದೆ. ಪೊಲೀಸ್ ಸಿಬ್ಬಂದಿಗಳ ಹಾಗೂ ಅಧಿಕಾರಿಗಳ ಯಾವುದೇ ರೀತಿ ತಪ್ಪಿಲ್ಲ. ಸರ್ಕಾರ ಒಂದು ಸೂಚನೆ ಕೊಡಬೇಕು ಯಾವ ರೀತಿ ನಾವು ಆಂತರಿಕ ಭದ್ರತಾ ವ್ಯವಸ್ಥೆಗೆ ಉಪಯೋಗ ಮಾಡಬೇಕು ಅಂತ. ಅಂಥದ್ರಲ್ಲಿ ಹಳೆ ಸುದುಗುಂಟೆಪಾಳ್ಯ ಕೇಸಲ್ಲಿ ನಾವು ನಾನೇ ಕಮಿಷನರ್ ಆಫ್ ಪೊಲೀಸ್ ಇರುವಾಗ ಆ ಸಮಯದಲ್ಲಿ ನಾಸೀರ್ ಅನ್ನೋನು ಕೆಲವು ಒಳಗಡೆ ಇವರಿಗೆ ಅತ್ಯಂತ ಸುಲಭವಾಗಿ ಹೊರಗಡೆ ಬರೋದು, ಒಳಗಡೆ ಹೋಗೋದು ಮತ್ತು ಸೆಲ್ ಫೋನ್ ಕೊಡಿಸೋದು, ವಾಟ್ಸಪ್ ಮೂಲಕ ಅಂತಾರಾಷ್ಟ್ರೀಯ ಕಾಲ್ಗಳು ಮಾಡೋಕ್ಕೆ ಅನುಕೂಲ ಮಾಡಿಕೊಡೋದು, ಇದೆಲ್ಲ ಜೈಲು ಒಳಗಿಂದನೇ ನಡೀತದೆ. ಯಾಕೆ ಪರಮೇಶ್ವರ್ ಅವರು ಅಥವಾ ಮುಖ್ಯಮಂತ್ರಿಗಳು ಜೈಲು ಮೇಲೆ ಅಷ್ಟು ಸಹಾನುಭೂತಿಯನ್ನು ತೋರಿಸಿದ್ದಾರೆ? ಜೈಲಿನ ಅಧಿಕಾರಿಗಳ ಮೇಲೆ ಅಥವಾ ಜೈಲು ವ್ಯವಸ್ಥೆ ಮೇಲೆ, ಜೈಲಿನ ಮುಖ್ಯಸ್ಥರ ಮೇಲೇ ಅವರು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಹೊರತು ಸಣ್ಣ ಪುಟ್ಟ ಜೈಲೊಳಗಿರೋ ವಾರ್ಡನ್ ಇತ್ಯಾದಿಗಳಿಗೆ ಸಸ್ಪೆಂಡ್ ಮಾಡಿ ಪ್ರಯೋಜನ ಇಲ್ಲ. ಜೈಲನ್ನು ಸ್ವಚ್ಛ ಮಾಡಬೇಕಾಗಿರೋದು ಸರ್ಕಾರದ ಕೆಲಸ. ಮತ್ತು ನಮ್ಮ ಪರಪ್ಪನಗರ ಈಗಾಗಲೇ ಕೆಪಾಸಿಟಿ ಮೀರಿ ಅಲ್ಲಿ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಇದ್ದಾರೆ ಮತ್ತು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ ಇರುವಾಗ ಇದರ ಬಗ್ಗೆ ವಿಶೇಷ ಕಾಳಜಿ ತಗೊಂಡು 2 ವರ್ಷ ಸರ್ಕಾರ ಬಂದ ನಂತರನೂ ಅವ್ರು ಮಾಡಬೇಕಾಗಿದ್ದು ಮೈನ್ ಕರ್ತವ್ಯ. ಇದರಲ್ಲಿ ಒಬ್ಬ ವೈಟ್ ಫೀಲ್ಡಲ್ಲಿ ಇರೋನು
ಅದು ಈ ವಿಷಯ ನಾನು ನಿಮಗೂ ಯಾಕೆ ಹೇಳ್ತೀನಿ ಅಂದರೆ ನಾಳೆ ನಿಮಗೂ ಇದು ಅನ್ವಯ ಆಗುತ್ತೆ. ಯಾವ ರೀತಿಯಾಗಿ ಒಂದು ಬೇಜವಾಬ್ದಾರಿತನದಿಂದ ನೀವು ಸಿಮ್ ಕಾರ್ಡ್ ತೊಗೊಳ್ಳೋದಿದಲ್ಲ, ಎಷ್ಟು ಸುಲಭ ಮಾಡಿದ್ದಾರೆ ಅಂದರೆ ಒಂದು ಸಿಮ್ ಕಾರ್ಡಿಂದ ನಾವು ಏನು ಬೇಕಾದರೂ ಹಾವಳಿ ಮಾಡ್ಬೋದು. ನಾವು ಸಿಮ್ ಕಾರ್ಡ್ ಉಪಯೋಗ ಮಾಡಿ ಒಂದು ರಿಮೋಟಿಂದ ಒಂದು ಬಾಂಬ್ ಬ್ಲಾಸ್ಟ್ ಕೂಡ ಮಾಡ್ಬೋದು, ಮಿಸ್ಚಿವಿಯಸ್ ಮೆಸೇಜಸ್ ಕಳಿಸ್ಬೋದು, ಅಥವಾ ನಾವು ಈ ಎಲೆಕ್ಟ್ರಾನಿಕ್ ಸಿಮ್ ಕಾರ್ಡ್ ಇದೆಲ್ಲ ಅದಕ್ಕೆ ನಮಗೆ ಯಾವ ರೀತಿ ಟ್ರ್ಯಾಕ್ ಕೂಡ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನೀವೇ ನೋಡ್ತೀರ, ಈ ನಮ್ಮ ಸರ್ಕಿಟ್ ಹೌಸ್ ಹೊರಗಡೆ ಅಂಗಡಿಗೆ ನೋಡಿ, ಯಾವುದಾದ್ರು ಆಧಾರ್ ಕಾರ್ಡ್ ತೊಗೊಂಬನ್ನಿ, ನಾನು ನಿಮಗೆ ಸಿಮ್ ಕಾರ್ಡ್, ಯಾರ್ದು ಬೇಕಾದ್ರೆ ಆಧಾರ್ ಕಾರ್ಡ್ ನೀವು ತೊಗೊಂಡು ಹೋದ್ರೆ ನಿಮಗೆ ಸಿಮ್ ಕಾರ್ಡ್ ಕೊಟ್ಬಿಟ್ಟು. ಇದು ಯಾರ ಜವಾಬ್ದಾರಿ ಇದು? ದಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್. ಆ್ಯಂಡ್ ಇದರ ಬಗ್ಗೆನೇ ಭಾಳ ವರ್ಷಗಳ ಹಿಂದೆ ಸುನೀಲ್ ಅಗರ್ವಾಲ್ ಅಂತ ಒಬ್ಬರು ಪೊಲೀಸ್ ಕಮಿಷನರ್ ಮೈಸೂರಿನಲ್ಲಿ ಎಲ್ಲ ಸಿಮ್ ಕಾರ್ಡ್ ಇವ್ರ ಮೇಲೆ ಕೂಡ ನಾವು ಭಾಳ ತೀವ್ರ ಕ್ರಮ ತೆಗೆದುಕೊಂಡಿದ್ದರು. ಇವರು ಈ ಸ್ಥಳೀಯ ಆಡಳಿತ ಈ ಯಾರು ಸಪ್ಲೈಯರ್ಸ್ ಇರ್ತಾರೆ, ಸಿಮ್ ಕಾರ್ಡ್ ಸಪ್ಲೈಯರ್ಸ್, ಅವ್ರಿಗೆ ಪ್ಲೀಸ್ ಮಾಡೋಕ್ಕೆ ಅವ್ರ ಹತ್ರ ದುಡ್ಡು ತೊಗೊಂಡು ಅಥವಾ ಅವರ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ನಿಮಗೆ ಅಡ್ರೆಸ್ ಇಲ್ದಂಗೆ ಸಿಮ್ ಕಾರ್ಡ್ ಕೊಡ್ತಾಯಿದ್ದಾರೆ. ಸೊ ಸಿಮ್ ಕಾರ್ಡ್ ಇದ್ದಾರೆ, ಸಿಮ್ ಕಾರ್ಡ್ ಇಸ್ ದ ರೂಟ್ ಕಾಸ್ ಆಫ್ ಆಲ್ ಟೆರರ್ ಆ್ಯಕ್ಟ್. ಸಿಮ್ ಕಾರ್ಡ್ ಮೇಲೆ ನೀವು ಕಂಟ್ರೋಲ್ ಇಟ್ಟರೆ ಇಟ್ ಕ್ಯಾನ್ ಕಂಪ್ಲೀಟ್ಲಿ ಕಂಟ್ರೋಲ್ ಟೆರರ್ ಆ್ಯಕ್ಟಿವಿಟೀಸಲ್ಲಿ. ಜೈಲ್ ಒಳಗಿಂದ ನಿಮಗೆ ವಾಟ್ಸಪ್ ಮಾಡೋದಿರಲಿ, ಅಥವಾ ಬೇರೆ ಟೆರರ್ ಆ್ಯಕ್ಟಿವಿಟೀಸ್ ಇರಲಿ, ಅಥವಾ ರಿಮೋಟ್ ಎಕ್ಸ್ಪ್ಲೋಷನ್ ಆಫ್ ಎಕ್ಸ್ಪ್ಲೋಸಿವ್ಸ್ ಇರಲಿ ಇತ್ಯಾದಿಗಳು. ಇವತ್ತು ಅದೊಂದು. ಎರಡನೇದು, ನಮ್ಮ ಅಧಿಕಾರಿಗಳು ಹೋಮ್ ಡಿಪಾರ್ಟ್ಮೆಂಟಿಂದ ಬ್ಯಾಂಕ್ಗಳಿಗೆ KYC ಇದಲ್ಲ. ನೀವು ಒಬ್ಬರು ಸಾಧಾರಣ ನಾಗರಿಕರಾಗಿ ನೀವು ಒಂದು ಬ್ಯಾಂಕ್ ಲೋನ್ ತೊಗೊಳಕ್ಕೆ ಹೋದರೆ ಸಾವಿರಾರು ಪ್ರಶ್ನೆ ಕೇಳಿ ನಿಮಗೆ ಬೇಸರ ಆಗಿ ನೀವು ಹೋಗ್ಬಿಟ್ಟು ಯಾರು ನೀವು ಖಾಸಗಿ ಯಾರು ದುಡ್ಡು ಕೊಡ್ತಾರೆ ಅವ್ರ ಹತ್ರ ಹೋಗ್ತೀರಿ ನೀವು. ವೆರಾಸ್ ಈ ಭಯೋತ್ಪಾದಕರಿದಾರಲ್ಲ, ನೂರಾರು ಸಂಖ್ಯೆ ಒಳಗೆ ಇದು ಡಾಂಕಿ ಅಕೌಂಟ್, ಅದಕ್ಕೆ ಡಾಂಕಿ ಅಕೌಂಟ್ ಅಂತೀವಿ ನಾವು, ಅದಕ್ಕೆ ಡಾಂಕಿ ಅಕೌಂಟ್ ತೆಗೆದುಬಿಟ್ಟು ಹೆದರಿಸಿ ಅದರೊಳಗೆ ದುಡ್ಡು ಹಾಕಿಸಿ ಯಾವುದೇ ರೀತಿಯ KYC ಇಲ್ಲದೆ, KYC ಇದ್ದರೆ ನೋ ಯುವರ್ ಕಸ್ಟಮರ್ ಅಂತ ಇದೆ, ನೋ ಯುವರ್ ಕಸ್ಟಮರ್ ಇಲ್ಲದೆ ಅವರು ಮಾಡ್ತಾಯಿದ್ದಾರೆ. ಮತ್ತು ಇದು ಈ ಸೆಲ್ ಫೋನ್ ಮಾರಾಟದ ಹಾವಳಿ ಇದೆಲ್ಲ, ಇದು ಎರಡು ಕೂಡ ರಾಜ್ಯ ಸರ್ಕಾರದ ಮೇಲೆ ಅವ್ರ ಜವಾಬ್ದಾರಿ. ಇದ್ರ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಒಂದು ಮೀಟಿಂಗ್ ಕೂಡ ತೊಗೊಂಡಿಲ್ಲ. ಇದ್ರ ಬಗ್ಗೆ ಒಂದು ಸಾರ್ತಿನೂ ಅಧಿಕಾರಿಗಳಿಗೆ ಸೂಚನೆಯೂ ಕೊಟ್ಟಿಲ್ಲ, ಒಂದು ಸಾರ್ತಿ ಯಾವ ಅಧಿಕಾರಿಗಳಿಂದ ರೈಡ್ ಕೂಡ ಮಾಡಿಸಿಲ್ಲ. ಸೊ ಇದಕ್ಕೆ ನಾವು ಖುಲ್ಲಾ ಆಗಿ ನಾವು ಬಿಟ್ಬಿಟ್ಟಿದ್ದೀವಿ. ಬೇರೆ ವಿಷಯಗಳು ಮಾತಾಡಬೇಕು ಅಂದರೆ ಇದರಿಂದನೇ ನಿಮಗೆ ಎಷ್ಟು ಸಂಖ್ಯೆ ಒಳಗೆ ಬಾಂಗ್ಲಾದೇಶಿ ಎಂಟ್ರೆಂಟ್ಸ್ ನಿಮಗೆ ಬರ್ತಾಯಿದ್ದಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮಗೆ ಬಾಂಗ್ಲಾದೇಶ ಜೊತೆ ಒಳ್ಳೆಯ ಸಂಬಂಧ ಇಲ್ಲದಿರೋ ಕಾರಣಗಳಿಂದ ಮತ್ತು ಬಾಂಗ್ಲಾದೇಶಿನ ಒಳಗಡೆ ಎಂಟರ್ ಆಗಿ ಒಂದು ಸರ್ತಿ ಇಂಡಿಯಾ ಎಂಟರ್ ಆದ ನಂತರ ಬೆಂಗಳೂರು ಬರೋದು ಭಾಳ ಸುಲಭ. ಸೊ ಇಟ್ ಬಿಕಮ್ಸ್ ಸೆಲ್ ಫೋನ್ ಈಸ್ ದ ರೂಟ್ ಕಾಸ್ ಆಫ್ ಆಲ್ ಕ್ರೈಮ್ಸ್. ಸೆಲ್ ಫೋನ್ ಸಿಮ್ ಕಾರ್ಡ್ ಹೇಗೆ ಕೊಡಬೇಕು ಅಂದರೆ, ನಿಮಗೆ ಬಂದೂಕ್ ಲೈಸೆನ್ಸ್ ಕೊಡ್ತಿರಲ್ಲ ಆ ರೀತಿ ವೆರಿಫಿಕೇಷನ್ ಮಾಡಿ ಕೊಡಬೇಕಾಗಿರೋದು. ನಿಮಗೆ ಮೌಜು ಮಸ್ತಿಗೋಸ್ಕರ ಇಟ್ ಈಸ್ ಬೀಯಿಂಗ್ ಗಿವನ್ ನಿಮಗೆ ನಿಮ್ಮ ಕಮ್ಯುನಿಕೇಷನ್ ರಿಕ್ವೈರ್ಮೆಂಟ್ಸ್ ಸಲುವಾಗಿ ಕೊಡ್ತಾ ಇದ್ದೀವಿ ಹೊರತು ನಿಮ್ಮ ಬೇರೆ ದುರುಪಯೋಗಕ್ಕೋಸ್ಕರ ಕೊಡ್ತಾ ಇಲ್ಲ. ಸೊ ಇದೆಲ್ಲ ನಾವು ನೋಡ್ತಾ, ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಘಟಕದಿಂದ ನಾವು ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿ ಅವರು ಆಂತರಿಕ ಸುರಕ್ಷತೆ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಕೊಡದೇ ಇರೋದಕ್ಕೆ ನಾವು ಅವ್ರಿಗೆ ಭಾಳ ತೀವ್ರವಾಗಿ ನಾವು ಖಂಡಿಸ್ತೀವಿ. ನಾವು ಅದಕ್ಕೆ ಮತ್ತು ಜನಸಾಮಾನ್ಯರು, ಬೆಂಗಳೂರಿನ ಜನರ ಜೊತೆ ಅವರ ದೈನಂದಿನ ಜೀವನ ಹಾಗೂ ಆರ್ಥಿಕ ವ್ಯವಸ್ಥೆ ಬಗ್ಗೆ ಅವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಮತ್ತು ಇವತ್ತಿನ ದಿನ ಕೋಟ್ಯಾಂತರ ರೂಪಾಯಿ ಬಂಡವಾಳಕ್ಕೋಸ್ಕರ ಇವರು ಪ್ರಪಂಚಕ್ಕೆಲ್ಲ ಹೋಗಿ MB ಪಾಟೀಲ್ರು ಮಾಡ್ಕೊಂಬಂದು ಇಲ್ಲಿ ಬಂದು ಇದು ಮಾಡೋವಾಗ ಇಲ್ಲೇನಾದರೂ ಒಂದು ಸಣ್ಣ ಬಾಂಬ್ ಬ್ಲಾಸ್ಟ್ ಆದ ನಂತರ ಬೆಂಗಳೂರು ಇದೆಲ್ಲ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್, ಇಡೀ ಜಗತ್ತಿನಲ್ಲೇ ನಮ್ಮ ಬಗ್ಗೆ ಒಂದು ರೀತಿಯ ಕೆಟ್ಟ ಅಭಿಪ್ರಾಯ ಬಂದೋಗ್ಬಿಡ್ತಲ್ಲಿಗೆ. ಸೊ ಅದರಿಂದ ಮಾಧ್ಯಮದ ಸ್ನೇಹಿತರ ಮುಖಾಂತರ ಮುಖ್ಯವಾಗಿ ನಾನು ಕೇಳ್ಕೊತಾ ಇದ್ದೀನಿ, ಕೇವಲ ಇದು ಒಂದೇ ಅಲ್ಲ, ಗದಗ ಜಿಲ್ಲೆಯಲ್ಲಿ ಕೂಡ ನೀವು ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನಿಸಬೇಕು. ನೀವು ಯಾವುದಾದ್ರೂ ಕಡಿವಾಣ ಹಾಕಿದ್ದೀರಾ, ಇದರ ಬಗ್ಗೆ ಕಾನೂನು ಕೂಡ ಇದೆ, ಯಾವ ರೀತಿ ನೀವು ಸೆಲ್ ಫೋನ್ ಮತ್ತು ಸಿಮ್ ಕಾರ್ಡ್ ಕೊಡಬೇಕಾಗಿರುತ್ತೋ ಮತ್ತು KYC ಕೊಡಬೇಕಾಗುತ್ತೆ. ಸೊ ಇವತ್ತು NIA ಇಲ್ಲಿ ರೈಡ್ ಮಾಡಿದ್ದು ಈ ಸರ್ಕಾರ ತಲೆ ತೆಗೆಸ್ಕೊಳ್ಳೋಂಥದ್ದು ವಿಷಯ. ಇದು ಈ ಕೆಲಸ ISD ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಬೆಂಗಳೂರು ನಗರದೊಳಗೆ ನಾವು ಸ್ಥಾಪನೆ ಮಾಡಿ, ಆ ಬೆಂಗಳೂರು ನಗರದಲ್ಲಿ ISDನವ್ರಿಗೆ ನೀವೆಲ್ಲ ನಂಬೋದಿಲ್ಲ, ಅಲ್ಲಿ ಜನ ಬಂದು ಕೆಲಸ ಮಾಡಲಿ ಅಂದ್ಬಿಟ್ಟು ಅವ್ರಿಗೆ 50% ಎಕ್ಸ್ಟ್ರಾ ಸಂಬಳ ಕೊಡ್ತೀವಿ ನಾವು.
50% ಎಕ್ಸ್ಟ್ರಾ ಸಂಬಳ ಕೊಡ್ತೇವೆ. ಇವರೆಲ್ಲ ಸುಮ್ಮನೆ ಅವ್ರವ್ರ ಪಾಡಿಗೆ ರಿಯಲ್ ಎಸ್ಟೇಟು ಮತ್ತು ಲೇವಾದೇವಿ ಇತ್ಯಾದಿಗಳು ಅವ್ರು ಬ್ಯುಸಿ ಇರ್ತಾರೆ, ಯಾಕೆಂದರೆ ಅವ್ರಿಗೆ ಯಾವ ರೀತಿ ಸೂಚನೆ ಇರಲಿಲ್ಲ. ಸೊ ಅದರಿಂದ ನಾವು ಈಗಲೂ ಹೇಳ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ, ದಯವಿಟ್ಟು ಬೆಂಗಳೂರು ಹಾಗೂ ಕರ್ನಾಟಕದ ಜನರ ಜೀವನದ ಮೇಲೆ ಆಟ ಆಡಬೇಡಿ. ನೀವು ಈ ಸೆಲ್ ಫೋನ್ ಮತ್ತು KYC ಬಗ್ಗೆ ತುರ್ತು ಕ್ರಮ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಗೃಹ ಸಚಿವರು ಇದಕ್ಕೆ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕು. ಇಷ್ಟು ಘಟನೆಗಳಾದ ನಂತರವೂ ಸಹ ಎಲ್ಲರಿಗೂ ಕಡೆ ಬಿಡುಗಡೆ ಮಾಡ್ತಾ ಹೋಗ್ತಾ ಇದ್ದಾರಲ್ಲ, ಈ ಘಟನೆಯಿಂದ ಅವರು ಇಟ್ಸ್ ಎ ಸ್ಲ್ಯಾಪ್ ಆನ್ ದಿ ಫೇಸ್ ಆಫ್ ದಿ ಗೌರ್ಮೆಂಟ್. he should resign immediately because Home Minister, he has failed to protect the internal security of Karnataka. ಸೊ ಈ ವಿಷಯಗಳು ನಾನು ತಮ್ಮ ಮೂಲಕ ಬಿಕಾಸ್ ನಾನು ISD ಒಳಗೆ ನಾನು ಕೆಲಸ ಮಾಡಿದ್ದೀನಿ, ನನಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಾವು ಯಾವ ರೀತಿ ಚಟುವಟಿಕೆ ಇತ್ಯಾದಿಗಳು ಮಾಡಬೇಕು. ಸೊ ಇದು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದಟ್ ಸರ್ಕಾರ ಅವರೇ ಇದಕ್ಕೆ ನೇರವಾಗಿ ಅದಕ್ಕೆ ಜವಾಬ್ದಾರಾಗಿದ್ದಾರೆ ಆ್ಯಂಡ್ ಇದಕ್ಕೆ ಅವರು ವಿಫಲರಾಗಿದ್ದಾರೆ. ಈ ಹೋಮ್ ಮಿನಿಸ್ಟರ್ ಇದ್ದರೆ ಗ್ಯಾರಂಟಿ ಬೆಂಗಳೂರು ಸಿಟಿ ಅಥವಾ ಕರ್ನಾಟಕದಲ್ಲಿ ಎಲ್ಲನೂ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗೇ ಆಗುತ್ತೆ, ಅಥವಾ ಆರ್ಥಿಕವಾಗಿ ನಮಗೆಲ್ಲ ಒಂದು ದೊಡ್ಡ ಹಿನ್ನಡೆ ಆಗುತ್ತೆ, ಒಂದು ಟೆರರ್ ಅಟ್ಯಾಕ್ ಆಗಿರೋ ಹಿಸ್ಟ್ರಿ. ಮತ್ತು ಯಾವ ರೀತಿ ಲೈಸೆನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿದೆ ಬರೆದಿದ್ದಲ್ಲಿ. ಇದಕ್ಕೆ ಎನ್ಫೋರ್ಸ್ ಯಾರು ಮಾಡಬೇಕು? ಮುಂಚೆ ಹೆಂಗೆ ಬೇಕಾದರೂ ಹಂಗೆ ಕೊಡ್ತಾಯಿದ್ರು, ಆಮೇಲೆ ಹೇಳಿದ್ರು ಆಧಾರ್ ಕಾರ್ಡ್ ಕೊಡಿನ. ಈಗ ಚೆಕ್ ಮಾಡ್ಕೊಳ್ಳಿ, ನನ್ನ ಹೆಸರು ಮತ್ತು ನಿಮ್ಮ ಹೆಸರಿನಲ್ಲಿ ಎಷ್ಟು ಆಧಾರ್ ಕಾರ್ಡ್ ಇಶ್ಯೂಗಳಾಗಿರ್ತದೆ. ದಟ್ಸ್ ಎ ವೆರಿ ಡೇಂಜರಸ್ ಥಿಂಗ್. ಯಾಕೆಂದರೆ ಇವ್ರಿಗೆ ಯಾವುದು, ಸೊ ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ, ಹೋಮ್ ಡಿಪಾರ್ಟ್ಮೆಂಟ್, ಲಾ ಆ್ಯಂಡ್ ಆರ್ಡರ್, ಸ್ಟೇಟ್ ಗೌರ್ಮೆಂಟ್ ಲುಕ್ಔಟ್